ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮದುವೆ ಬ್ರೈಡಲ್ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಿಮ್ಗೆ ಒಂದೊಂದು ಮದುವೆ ಬ್ಲೌಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ತುಂಬಾ ಅಂದರೆ ಬ್ರೈಡಲ್ ವರ್ಕ್ ಬ್ಲೌಸನ್ನು ತುಂಬಾ ಇವಾಗ ಇದಕ್ಕೆ ವರ್ಕ್ ಇದೆ. ಹಾಗೆ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಇದು ಒಂದು ಮದುವೆ ಬ್ಲೌಸನ್ನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಮದುವೆ ಬ್ಲೌಸ್ ಅಂತಂದರೆ ಇವಾಗ ಏನು ನೆಟ್ ಹಾಕಿ ಮಾಡಿದೇನಲ್ಲ, ಇನ್ನೊಂದು ಮದುವೆ ಬ್ಲೌಸ್ ಅವರು ಬೇರೆ ಸಪ್ರೇಟ್ ಅದಾವ. ಇದು ಒಂದು ಮದುವೆ ಬ್ಲೌಸ್, ಇವು ಎಲ್ಲ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಡಿಸೈನ್ ಇದು ಒಂದು ಹೊಸ ಡಿಸೈನ್ನ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಭಾಳ ಜನನು ಹಾಕಿಸ್ತಾ ಇದ್ದಾರೆ. ಇವಾಗ ಡಿಸೈನ್ ಚೆನ್ನಾಗಿರೋದ್ರಿಂದ ತುಂಬ ಜನ ಹಾಕಿಸ್ತಾ ಇದ್ದಾರೆ ಮದುವೆ ಬ್ಲೌಸ್. ನೋಡಿರಿ, ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದ್ದಾವೆ. ಹಾಗೆ ನಾವು ಮಾಡೋ ಕೆಲಸ ಇಷ್ಟಪಟ್ಟು ತುಂಬ ಜನ ಕಸ್ಟಮರು ಇಷ್ಟಪಟ್ಟು ಮತ್ತು ಹಾಕೊಂಡಾಗ ಅವ್ರು ಹೇಳೋ ಮಾತು, ನೀವು ಫಿಟ್ಟಿಂಗ್ ಅದು ಚೆನ್ನಾಗಿ ಮಾಡ್ತೀರಾ, ಎಲ್ಲ ಬ್ಲೌಸ್ಗಳು ಚೆನ್ನಾಗಿ ಆಗ್ತಾವೆ, ಈ ರೀತಿ ನಾವು ಮಾತಾಡಿದಾಗ ತುಂಬಾ ಖುಷಿ ಆಗುತ್ತೆ. ನೋಡಿ, ಅದು ತುಂಬಾ ಖುಷಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ನಾವು ಮೇಕಪ್ ಯಾವ ರೀತಿ ಮಾಡ್ತಾ ಇದ್ದೀನಿ ಎಲ್ಲನೂ ನೀವು ಸ್ಕಿಪ್ ಮಾಡಿದ ವಿಡಿಯೋ ನೋಡಿ. ಹಾಗೆ ಮೇಕಪ್ಗೆ ಮಾಡಿದ್ದೀನಿ, ಒಂದು ಬ್ರೈಡಲ್ ಮೇಕಪ್ಪನ್ನು ಮಾಡಿದ್ದೀನಿ. ಇವಾಗ ಬ್ರೈಡಲ್ ಮೇಕಪ್ದೂ ಒಂದೊಂದಾಗಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ಟಿಚಿಂಗ್ ಜೊತೆನ ಒಂದೊಂದು ಬ್ರೈಡಲ್ ಮೇಕಪ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದು. ಇದು ಬ್ರೈಡಲ್ ವರ್ಕ್ ಅಂದರೆ ಇದು ಬೇರೆ ಕಡೆಯಿಂದ ಕೊಟ್ಟಿದ್ದರು, ಕುಚ್ಚು ಕಟ್ಟಲಿಕ್ಕೇನು ಕೊಟ್ಟಿದ್ದರು. ಹಾಗೆ ಬ್ಲೌಸ್ ವರ್ಕ್ ಮಾಡಿ ನೀವೇ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದರು. ಇದು ಒಂದು ಬ್ಲೌಸು ಈ ರೀತಿ ಅಂದರೆ ತುಂಬ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬಾ ಒಂದೇ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಒಂದೊಂದೇ ವಿಡಿಯೋದಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದಷ್ಟು ಯಾವಾಗ ಆಕತ್ತಲ್ಲ ಅವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಇವು ಏನಿಲ್ಲ ಅಂದರೂ ಈ ಸಲ ಈ ಡಿಸೈನ್ ಒಂದು 10-15 ಜನ ಹಾಕಿಸಿದ್ರು. ಇವು ಎಲ್ಲ ಧಾರವಾಡದ್ದು ಏನು ಬಂದಿದ್ದಲ್ಲ ಅವನ್ನೆಲ್ಲನೂ ಅರ್ಧ ಕೊಟ್ಟಿದ್ದೆ. ಹಾಗೆ ಆಮೇಲೆ ಕೊರಿಯರ್ ಮಾಡಿದೆ ಇವಾಗ ಅವರು ಬ್ಲೌಸ್ಗಳೆಲ್ಲನೂ. ಹಾಗೆ ಬ್ಲೌಸ್ ವರ್ಕ್ ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ತುಂಬಾ ಚೆನ್ನಾಗಿ ಬಂದಿತ್ತು. ಫಿನಿಶಿಂಗ್ ಅಂತೂ ಕೂಡ ತುಂಬಾ ಸಖತ್ತಾಗಿ ಬಂದಿದ್ದು ಬ್ಲೌಸ್ಗಳು. ಹಾಗೆ ಮದುವೆ ಹುಡುಗಿಯು ಕೂಡ ತುಂಬಾ ಅಕ್ಕ ಮದುವೆ ಬ್ಲೌಸ್ಗಳು ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದೀಯಾ, ನೀವು ಒಮ್ಮೆ ಹಾಕೊಂಡ್ರೆ ಫಿಟ್ಟಿಂಗ್ ಸಖತ್ತಾಗಿ ಕುಂತ್ಕೊಳ್ಳುತ್ತೆ. ಹಾಗೆ ಈ ರೀತಿ ನಮಗೆ ಬೇಕಾಗತ್ತೆ ಮದುವೆ. ಹಾಗೆ ಯಾವುದೋ ಒಂದು ಬ್ಲೌಸು ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತೀರಿ ಅನ್ನೋ ಒಂದು ಮಾತು ತುಂಬಾ ಖುಷಿ ಕೊಡುತ್ತೆ. ಹಾಗೆ ಮೇಕಪ್ ಹೋದಾಗೂ ಕೂಡ ನೋಡಿ, ಅವರು ತುಂಬಾ ಖುಷಿಪಟ್ಟು ನಮ್ಮನ್ನ ಅಲ್ಲಿರಿ ಇಲ್ಲಿರಿ, ಊಟ ಮಾಡಿದ್ರ, ನಾಷ್ಟ ಮಾಡಿದ್ರ, ಚಹಾ ತೊಗೊಂಬರಲ್ಲ, ಈ ರೀತಿ ಕೇಳ್ತಾ ಇರ್ತಾರೆ. ಹಾಗೆ ಮೇಕಪ್ಪು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ ಜನ. ಮೇಕಪ್ಪು ಕೂಡ ಸಖತ್ತಾಗಿ ಬರ್ತಾ ಇದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಹಾಗೆ ನಾವು ಹೋದಲ್ಲಿ ಮೇಕಪ್ ಚೆನ್ನಾಗಿ ಬಂದಿರೋದ್ರಿಂದ ಮತ್ತೊಬ್ಬರು ಎಕ್ಸ್ಟ್ರಾ ನಂಬರ್ ತೊಗೊಳ್ತಾ ಇದ್ದಾರೆ. ನಮ್ಮದು ಮದುವೆ ಇದೆ, ಒಂದು 4 ತಿಂಗಳು ಬಿಟ್ಟು ಮದುವೆ ಇದೆ, 5 ತಿಂಗಳು ಬಿಟ್ಟು ಮದುವೆ ಇದೆ. ಹಾಗೆ ಈ ರೀತಿ ಒಂದು ಮದುವೆ ಬ್ಲೌಸ್ ಈ ರೀತಿ ಅಂದರೆ ಇವಾಗ ಇದೊಂದು ಬ್ಲೌಸ್ ನೋಡ್ರಿ, ಅವ್ರದ್ದು 7 ಬ್ಲೌಸ್ ಕೊಟ್ಟಿದ್ರು ಅವರು. ಇದು ನಾನು ಅರ್ಜೆಂಟಾಗಿ ವಿಡಿಯೋ ಮಾಡಿದ್ದೀನಿ, ಯಾಕಂದ್ರೆ ಮೇಕಪ್ಪಿಗೆ ಹೊಂಟಿದ್ದೆ. ಬಟ್ ಅಂದ್ರೆ 10 ಗಂಟೆಗೆ ಹೋಗಬೇಕಾಗಿತ್ತು, ನಾನು 9:30ಗೆ ಇಲ್ಲಿಂದ ಬಿಡಬೇಕಾಗಿತ್ತು ಜಾಗ. ಹಾಗೆ ಅದಕ್ಕೆ ನಾನು ಹೇಳಿದ್ದೆ, ಇದು ಬೇರೆ ಊರಿಂದ ಬಂದಿದ್ರು ಅವರು ಕೊಡಲಿಕ್ಕೆ, ಕೊಣ್ಣೂರಿಂದ ಅಂತೇಳಿ ಬಂದಿದ್ರು. ಹಾಗೆ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ಅದಕ್ಕೆ ಅವ್ರು ಅರ್ಜೆಂಟ್ ಬನ್ನಿ ಅಂಥೇಳಿ ಅರ್ಜೆಂಟ್ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹೀಗಾಗಿ ನಾನು ಮೇಕಪ್ ಹೋಗೋದು ಇದು ಮಾಡೋದು, ಹೀಗಾಗಿ ಸ್ಟಿಚಿಂಗ್ ತುಂಬ ಮಾಡಿದ್ದೀನಿ. ಬಟ್ ಯಾವುದು ವಿಡಿಯೋ ಜಾಸ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದಷ್ಟು ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಕತ್ತಲ್ಲ ಅಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಟೈಲರಿಂಗ್ ಮೆಟೀರಿಯಲ್ ನೋಡಿರಿ ಎಲ್ಲ ಸ್ವಲ್ಪ ಖಾಲಿ ಆಗಿದ್ದು, ಯಾಕೆ ಮದುವೆ ಸೀಸನ್ ಈಗ ತುಂಬಾ ಸ್ಟಿಚಿಂಗ್ ಮಾಡ್ತಾಯಿದ್ದೀನಲ್ಲ, ಹಾಗೆ ಎಲ್ಲ ಖಾಲಿ ಆಗಿದ್ದು. ಒಂದೊಂದು ಇದು ನಾಟ್ ನೋಡ್ರಿ ತುಂಬಾ ಚೆನ್ನಾಗಿ ಇತ್ತು. ಅದಕ್ಕೆ ಇದನ್ನೊಂದು ನಾಟ್ ಮಾಡಲಿಕ್ಕೆ ತೊಗೊಂಡ್ಬಂದೆ, ಒಂದೊಂದು ಪ್ಯಾಕ್ ಎಲ್ಲ ಕಲರ್ದು. ಎಲ್ಲ ಅಂದರೆ ಇವಾಗ ನಾಟ್ ನನ್ನ ಬಟ್ಟೆ ಒಳಗೆ ನಾ ಜಾಸ್ತಿ ಮಾಡ್ತೀನಿ. ಇದು ಯಾವುದಕ್ಕಾರ ಚೆನ್ನಾಗಿ ಕಾಣುತ್ತಾ ಅಂಥೇಳಿ ತೊಗೊಂಬಂದೆ. ಅದು ಹೇರ್ ಸ್ಟೈಲ್ಗೂ ಸ್ವಲ್ಪ ಬೇಕಾಗಿತ್ತು ನನಗೆ, ಅದಕ್ಕೆ ಚೆನ್ನಾಗಿರೋದು ಒಂದು ಹೋಸ್ಟೆಲ್ ಹೋದ್ರೆ ಒಂದೊಂದು ನಮಗೆ ಪ್ಯಾಕ್ ಕೊಡಲ್ಲ, ನಮ್ಮ ಮತ್ತೆ ಯಾವುದಕ್ಕಾರ ಬರುತ್ತಾ ಅಂಥೇಳಿ ಇದನ್ನು ಮಾಡಿದೆ. ಉಲ್ಲನ್ನು ಎದಕ್ಕಪ್ಪ ಅಂತಂದ್ರೆ ನಮ್ಮ ಮೇಕಪ್ ಹೋದಾಗ ನನಗೆ ಖಾಲಿ ಆಗತ್ತದ ಬೇಕಾಗಿತ್ತು. ಲೈನಿಂಗ್ ಬಟ್ಟೆ, ಹುಕ್ ಪಾಕೆಟ ಈ ರೀತಿ ಎಲ್ಲನೂ ಬೇಕಾಗಿತ್ತು, ತೊಗೊಂಬಂದೆ. ಹಾಗೆ ಈ ರೀತಿ ಒಂದು ಟೈಮು ಇರಲಿಲ್ಲ ನನಗೆ ಹೋಗಿ ತೊಗೊಲಿಕ್ಕೆ, ಅಷ್ಟೊಂದು ಟೈಮ್ ಇರಲಿಲ್ಲ. ಅರ್ಜೆಂಟಾಗಿ ಮಧ್ಯಾಹ್ನ ಮೇಲೆ ಹೋಗಿ ಇಷ್ಟೆಲ್ಲನೂ ಪರ್ಚೇಸ್ ಮಾಡಿಸ್ಕೊಂಡು ಬಂದೆ. ಯಾಕಂತಂದರೆ ಇವಾಗ ಯಾವುದಕ್ಕೂ ಟೈಮ್ ಇರಲಿಲ್ಲ. ಮೇಕಪ್ ಹಾಗೆ ಬ್ಲೌಸ್ಗಳು ಈ ರೀತಿ ಇರೋದ್ರಿಂದ ಟೈಮ್ ಯಾವುದಕ್ಕೂ ವೇಸ್ಟ್ ಮಾಡ್ತಾ ಇಲ್ಲ.
ಜಾಸ್ತಿ ವಿಡಿಯೋಗಳನ್ನು ಹಾಕ್ತಾ ಇಲ್ಲ ಫ್ರೆಂಡ್ಸ್. ಹಾಗೆ ಸಖತ್ತಾಗಿ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಾವ. ಒಂದೊಂದು ವಿಡಿಯೋ ಶೇರ್ ಮಾಡ್ತೀನಿ. ಆದಷ್ಟು ಎಲ್ಲರೂ ಹೇಳ್ತಾ ಇದ್ರು ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ. ಎಲ್ಲರೂ ಇಷ್ಟಪಟ್ಟು ತುಂಬ ಜನ ಹಾಕ್ತಾ ಇದ್ದಾರೆ. ಅದೊಂದು ತುಂಬಾ ಖುಷಿ ಆಗತ್ತೆ ನೋಡ್ರಿ. ನಾವು ಮಾಡೋ ಕೆಲಸ ಒಬ್ರಿಗಿಂತ ಒಬ್ರು ಬೇರೆ 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 ಹೋಗ್ತಾ ಇದೆ ಅಂತೇಳಿ. ಈ ರೀತಿ ಇದು ಏನಿದೆಯಲ್ಲ ಈಚೆ ಕಡೆ ರೂಮ್ದಾಗ ನಾನು ಎಲ್ಲನೂ ತೆಗೆದುಬಿಟ್ಟು ಮಾಡ್ತಾ ಇರೋದು. ಹಾಗೆ ಈ ಡಿಸೈನ್ ಅನ್ನೋದು ನೋಡ್ರಿ ಯಾವ ಥರ ಬಂದಿದೆ ಅಂತೇಳಿ. ಅದು ಫಿನಿಶಿಂಗ್ ನೋಡ್ರಿ ಯಾವ ಥರ ಇದೆ ಅಂತೇಳಿ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತೇಳಿ. ಏನಿಲ್ಲ ಅಂತಂದ್ರು ಒಂದು 8 ಜನ ಇದೇ ಡಿಸೈನನ್ನು ಹಾಕ್ಸಿದ್ರು. ಬ್ಲೌಸ ಇನ್ನು 3 ಬ್ಲೌಸ್ ಕೊಟ್ಟಿದಾರ ಬೇರೆದವರು ನೋಡಿಬಿಟ್ಟು. ಇದು ನೋಡಿಬಿಟ್ಟು ಕೊಟ್ಟಿದಾರ. ಇನ್ನೊಂದು ಮದ್ವೆ ಏನಿದಲ್ಲ ಸಖತ್ ಇದಕ್ಕಿಂತನೂ ತುಂಬಾ ಡಿಸೈನ್ ಸಖತ್ತಾಗಿದ್ದಾವೆ. ಹೆವಿ ಡಿಸೈನ್ ಹೇಳಿದ್ರು ಅವರು. ಸ್ಲೀವ್ ಆಯಿತು, ನೆಕ್ ಆಯಿತು, ಹಾಗೆ ಬೇರೆ ಬೇರೆ ಹೊಸ ಪ್ಯಾಟರ್ನನ್ನು ಅವ್ರಿಗೆ ರೆಡಿ ಮಾಡಿದ್ದೀನಿ. ತುಂಬಾ ಸಖತ್ತಾಗಿದ್ದಾವೆ. ಅವರ ವರ್ಕ್ ನೋಡಿಬಿಟ್ಟು ಇನ್ನೂ ಸ್ಟಿಚಿಂಗ್ ಮಾಡಿಲ್ಲ. ವರ್ಕ್ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಅವರಿಗೆ. ಅಕ್ಕ ತುಂಬಾ ಸಖತ್ತಾಗಿ ಬಂದಿದ್ದಾವೆ ಡಿಸೈನ್ ಅಂತೇಳಿ. ಅವನ್ನೆಲ್ಲನೂ ನಿಮ್ಗೆ ಸ್ಟಿಚಿಂಗ್ ಮಾಡಿದ್ದಂತಾರೆ ಯಾವ ಥರ ಡಿಸೈನ ಹೇಗೆ ಬಂದಾವ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸ್ವಲ್ಪ ನಿಮ್ಗೆ ರಿಪೀಟ್ ಆಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ವರ್ಕ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತೇಳಿ. ಅದಕ್ಕಾಗಿ ಸ್ವಲ್ಪ ರಿಪೀಟಾಗಿ ತೋರಿಸ್ತಾ ಇದ್ದೀನಿ. ಒಂದು ಮದುವೆ ಬ್ಲೌಸ್ ವರ್ಕನ್ನು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ತುಂಬಾ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಅವ್ರ ಅವ್ರದ್ದು 7 ಬ್ಲೌಸ್ ಇದ್ದು ಹಾಗೆ ಸ್ಟಿಚ್ ಮಾಡಿಕೊಟ್ಟೆ. ಅರ್ಶಿಣದೊಂದು ಹಿಡ್ಕೊಂಡು 7 ಬ್ಲೌಸ್ ಇದ್ದವರು ಅದೇ ಸ್ಟಿಚ್ ಮಾಡಿಕೊಟ್ಟೆ. ಇದು ಮೇನ್ ಸಾರಿ ಬ್ಲೌಸ್ ತುಂಬಾ ಸಖತ್ತಾಗಿ ಕುಂತಿತ್ತು ಅವರಿಗೆ. ಅದು ನೋಡಿರಿ ನಾವು ಸ್ಟಿಚಿಂಗ್ ಮಾಡಿದಾಗ ಅವ್ರು ಹಾಕ್ಕೊಂಡಾಗ ಎಲ್ಲೂ ರಿಂಕಲ್ಸ್ ಇಲ್ಲ. ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬಂದಂದ್ರೆ ಅವ್ರಿಗಿಂತ ಖುಷಿ ಪಡ್ತಾ ಇರ್ತೀವಿ ನಾವು. ಯಾಕಂತಂದ್ರೆ ನಾವು ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳು ತುಂಬಾ ಸಖತ್ತಾಗಿ ಕೂತ್ಕೊಂಡು ಅವ್ರ ಮಮ್ಮಿದು ನೋಡಿರಿ ಇದು ಬ್ಲೌಸು. ಅದು ಕಲರು ಕೂಡ ಅವ್ರು ಚೆನ್ನಾಗಿ ತೊಗೊಂಡಿದ್ರು. ಅದಕ್ಕೆ ಎಷ್ಟೋ ನಾವು ಬ್ಲೌಸ್ ಕೂಡ ಚೆನ್ನಾಗಿ ಇರುವಂಥ ಬ್ಲೌಸು, ಚೆನ್ನಾಗಿರುವಂಥ ಕಲರು ಹೊಂದುವಂಗೆ ಇತ್ತಂತಂದರೆ ಹೇಳ್ತಿದ್ದು. ನೆಕ್ಸ್ಟ್ ದಿವಸ ನೋಡ್ರಿ, ಯಾಕಂದ್ರೆ ಕಂಟಿನ್ಯೂ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮದುವೆ ಮೇಕಪ್ ಹೋದರೂ ಕೂಡ ಒಂದೊಂದು ಮದುವೆ ಮೇಕಪ್ಪಿಗೂ ವಿಡಿಯೋ ಮಾಡೋಕ್ಕಾಗಲ್ಲ ನಮಗೆ. ಅದೇ ಸಂಡೇ ನೋಡ್ರಿ, ಅದು ಸಂಡೇನ ನಾನು ವಿಡಿಯೋ ಮಾಡಿರೋದು. ಯಾಕಂದ್ರೆ ಇದು ನನ್ನ ಮಗಳ ಹೇರ್ ವಾಶ್ ಮಾಡಬೇಕಾಗಿತ್ತು. ಹಾಗೆ ಮಮ್ಮಿ ಹೇರ್ ವಾಶ್ ಮಾಡು ಅಂತ ಹೇಳ್ತಾ ಇದ್ಲು. ಆಕೆ ಹೇರ್ ವಾಶ್ ಮಾಡ್ತಾ ಇದ್ದೆ ನಾನು. ಮತ್ತು ಸಾಯಂಕಾಲ ಮೇಕಪ್ಪಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಈಕಿದ ಕಸ್ಟಮರ್ ಬರೋರಿದ್ರು, ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳಿಕ್ಕೆ ಬರೋರಿದ್ರು. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ಈಕೆ ಏನಲ್ಲ, ನಂದು ಹೇರ್ ವಾಶ್ ಮಾಡು ಮಮ್ಮಿ ಅಂತ ನಾನು ಹೇರ್ ವಾಶ್ ಮಾಡ್ತಾಯಿದ್ದೀನಿ. ಈ ರೀತಿ ಇರುತ್ತೆ. ಯಾಕಂದರೆ ನಮ್ಮದು ಸ್ವಲ್ಪ ನಮ್ಮ ಕಡೆನೂ ಲಕ್ಷ ಕೊಡಬೇಕಲ್ವ, ಫ್ಯಾಮ್ಲಿ ಕಡೆನೂ. ಅದಕ್ಕೆ ನಾನು ಏನು ಮಾಡಿದೆ, ಆಯಿತು ಅಮ್ಮ ತೊಳಿತೀನಿ ಬಾ ಹೇರ್ ವಾಶ್ ಮಾಡ್ತೀನಿ ಅಂಥೇಳಿ ಹೇರ್ ವಾಶ್ ಮಾಡ್ತಾಯಿದ್ದೀನಿ. ತುಂಬ ಜನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಎಲ್ಲನೂ ನಡೀತಾ ಇದೆ. ನಾವು ಮಾಡುವಂಥ ಕೆಲಸ ಚೆನ್ನಾಗಿ ನಡೆದ್ರೆ ತುಂಬಾ ಖುಷಿ ಆಗತ್ತೆ ನೋಡ್ರಿ. ಸಖತ್ ನಾ ಮಾಡೋ ಕೆಲಸ ಏನಿದೆಯಲ್ಲ ತುಂಬಾ ಇಷ್ಟಪಟ್ಟು ಖುಷಿ ಪಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಯಾವುದೂ ನನಗೆ ಅಷ್ಟು ಬೇಜಾರಂತ ಆಗ್ತಾ ಇಲ್ಲ ಕೆಲಸ ಮಾಡುವಾಗ. ಈ ರೀತಿಯಾಗಿ ಹೇಳಿ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಏನೋ ಮಾಡ್ಕೋಬೇಕಾದ್ರೆ ಆಕೆ ಕಡೆಯಿಂದ ಮಾಡಿಸ್ಕೊಂಡ್ರೆ ಆಯ್ತು ಅಂಥೇಳಿ ಆಕೆ ಈ ರೀತಿ ಮಾಡಬೇಕು ನೋಡು, ಈ ರೀತಿ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದೀನಿ. ಅದಕ್ಕೆ ಮಮ್ಮಿದು ಶಾಂಪು ತುಂಬಾ ಚೆನ್ನಾಗಿದೆ ನೋಡಿ. ಅಂದರೆ ಕಿವಿ ಭಾಳ ಕರ್ಲಿ ಇದ್ದು ಕೂದಲ. ಅದಕ್ಕೆ ಅಕ್ಕಿ ಮಮ್ಮಿ ಇದು ಶಾಂಪು ಯೂಸ್ ಮಾಡ್ತಾ ಇದ್ದೀನಿ, ಅವಾಗಿಂದ ಸ್ಮೂತ್ ಮಸ್ತಾಗಿ ಅವಾಗ ಕೂದಲ ಅಂತ ಹೇಳ್ತಾ ಇದ್ಲು. ಇದು ತುಂಬಾ ಚಲೋ ಇದೆ ನೋಡಿ ಅಪ್ಪಿ ಅಂತ ಆಕೆ ಜೊತೆ ಮಾತಾಡ್ಕೋತ ಹೇರ್ ವಾಶ್ ಮಾಡ್ತಾಯಿದ್ದೆ. ಮತ್ತು ಸಾಯಂಕಾಲ ಏನು ಮೇಕಪ್ಪಿಗೆ ಹೊಂಟಿದ್ನ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಇವ್ರು ಸಾಯಂಕಾಲ ಇವ್ರಿಗೆಲ್ಲನೂ ಅಡುಗೆ ಎಷ್ಟು ಮಾಡಿಟ್ಟು ಹೋಗಬೇಕು. ಯಾಕಂದರೆ ನಾನು 6 ಗಂಟೆಗೆ ಇಲ್ಲಿಂದ 5:15 ಅಂದ್ರೆ ಬಿಡಬೇಕಾಗಿತ್ತು. ಸ್ವಲ್ಪ ಸಾಯಂಕಾಲ ಮತ್ತು ಅದನ್ನೇ ಬಿಸಿ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇವತ್ತು ಸಂಡೇ ಇರೋದ್ರಿಂದ ಮತ್ತು ಕೆಲಸನೂ ಜಾಸ್ತಿ ಇರುತ್ತೆ. ಹಾಗೆ ಮತ್ತು ತುಂಬಾ ಕಸ್ಟಮರು ಬಂದಿದ್ದರು ಬೆಳಗ್ಗೆಯಿಂದ. ಅದು ಸ್ವಲ್ಪ ವಿಡಿಯೋ ಮಾಡೋಕೆ ಆಗಲಿಲ್ಲ ನನಗೆ. ಬ್ಲೌಸ್ಗಳನ್ನು ತೊಗೊಂಬಂದು ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಂದಿದ್ದರು, ಸ್ಟಿಚಿಂಗ್ ಹಾಕ್ಲಿಕ್ಕೆ ಬಂದಿದ್ದರು. ಭಾಳ ಜನ ಬಂದಿದ್ದರು. ಇವತ್ತು ಅದನ್ನ ಅಂತ ಇದ್ದೀನಿ, ಹೋಗಕ್ಕೆ ಬಿಡ್ತಾರೆ ಇಲ್ಲೋ ಅಂಥೇಳಿ ಈ ರೀತಿ ಇತ್ತು ಇವತ್ತು ಬೆಳಗ್ಗೆಯಿಂದ. ಹಾಗೆ ಎಲ್ಲರೂ ಕಾಲ್ ಮಾಡಿದ್ರು ಕೂಡ ಒಬ್ಬೊಬ್ರಿಗಿಲ್ಲ ಇವತ್ತು ಬರಬೇಡ್ರಿ ನಾಳೆ ಬನ್ನಿ ಅಂತ ಹಿಂಗೆ ಹೇಳ್ತಾ ಇದ್ದೆ. ಒಬ್ಬೊಬ್ಬರು ಅರ್ಜೆಂಟ್ ಇದ್ದವರು ಕೂಡ ಬಂದು ಕೊಟ್ಟು ಹೋಗ್ತಾ ಇದ್ದರು. ಹಾಗೆ ಒಂದು 10 ನಿಮಿಷ ಅಷ್ಟು ಅಕ್ಕ ಬಿಡು ಮಾಡ್ಕೊಳ್ಳಿ, 10 ನಿಮಿಷ ನಾವು ಭಾಳ ನಿನ್ನ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಆಯ್ತು ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾನು.
ಸ್ಮೂತ್ನಿಂಗ್ ಮಾಡ್ಕೋಕೆ ಬರಾರಿದ್ರು. ಆದರೆ ಕರೆಂಟ್ ಬೇರೆ ಹೋಗಿದ್ದು, ಅದಕ್ಕೆ ಅವರಿಗೆ ಹೇಳಿದೆ ಕರೆಂಟ್ ಇಲ್ಲ ಅಂಥೇಳಿ. ಅದಕ್ಕೆ ಅವಾಗ ಟಮಟ ಈಗ ಹೇರ್ ವಾಶ್ ಮಾಡಿದ್ರೆ ಆಯ್ತು ಅಂತೇಳಿ ಹೇರ್ ವಾಶ್ ಮಾಡ್ತಾಯಿದ್ದೀನಿ. ಆದರೆ ಈ ರೀತಿ ನಾವು ಹೇರ್ ವಾಶ್ ಮಾಡಿದೆವಪ್ಪ ಅಂದರೆ ಎಲ್ಲನೂ ಚೆನ್ನಾಗಿ ಕೂದಲು ಎಲ್ಲನೂ ಸ್ವಚ್ಛ ಆಗುತ್ತಾವ. ಅದಕ್ಕೆ ನನ್ನ ಮಗಳ ಮಮ್ಮಿ ನನಗೆ ಆಗಲ್ಲ ಇಲ್ಲೇ ಅಂದ್ರೆ ಕೂದಲು ಸ್ವಲ್ಪ ದಪ್ಪದವಲ್ಲ ಹಾಕಿವ, ಅದಕ್ಕಾಗಿ ಯಾವಾಗ ನಾನು ಹೇರ್ ವಾಶ್ ಮಾಡ್ಬೇಕಾದ್ರೆ ಕೂಡ ಇದು ಹೇರ್ ವಾಶ್ ಇಲ್ದಾಗ ಕೂಡ ನಾನೇ ಮಾಡ್ತಾ ಇದ್ದೆ ಆಕಿ ಹೇರ್ ವಾಶ್. ಯಾಕಂದರೆ ಆಕಿ ಕೂದಲು ದಪ್ಪದವ ಅಷ್ಟು ಕ್ಲೀನ್ ಆಗಂಗಿಲ್ಲ ಅಂಥೇಳಿ. ಅದಕ್ಕೆ ಇವಾಗ ಇದು ಅದನ್ನ ಹೇಳ್ತಾ ಇದ್ಲು ಮಮ್ಮಿ ತುಂಬಾ ಚೆನ್ನಾಗಿದೆ ನೋಡಿ, ಇದು ಈ ರೀತಿ ಮಾಡೋದ್ರಿಂದ ಎಲ್ಲನೂ ಕ್ಲೀನ್ ಆಗ್ತೈತಿ, ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಈ ರೀತಿ ನಡೀತಾ ಇದೆ ನೋಡ್ರಿ, ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ಕೋಬೇಕು. ಎಲ್ಲರೂ ಕೇಳ್ತಾ ಇದ್ರು ಇದನ್ನು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೆ, ಇದನ್ನು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀಯಾ ಅಂಥೇಳಿ. ಈ ರೀತಿ ನಡೆದಿದೆ, ಖುಷಿ ಇದೆ. ನಾವು ಮಾಡೋ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗೆ ಮಾಡುವಾಗ ತುಂಬಾ ಖುಷಿ ಆಗ್ತಾ ಇದೆ, ಯಾವುದೂ ಅಷ್ಟು ಬೇಜಾರಾಗ್ತಾ ಇಲ್ಲ. ಒಮ್ಮೊಮ್ಮೆ ಏನಾಗತ್ತಾ ಕಸ್ಟಮರ್ ಕಾಯ್ಸಾಕತ್ರ ಅಷ್ಟೇ ಬೇಜಾರು. ಇವಾಗ ಮದುವೆ ಹೋದೆವಪ್ಪ ಅಂತಂದ್ರೆ ಮೇಕಪ್ಪಿಗೆ ಹೋದೆವಪ್ಪ ಅಂತಂದ್ರೆ ನಮ್ಮನ್ನು ಜಲ್ದಿ ಬರೋದೇ ಇಲ್ಲ ಅವರು. ಹೋದೆವು ಅಂತಂತಂದ್ರೆ ನಾವು ಹೋಗಿ ವೇಟ್ ಮಾಡ್ತಾ ಇರ್ತೀವಿ. ಒಮ್ಮೊಮ್ಮೆ ಲೇಟ್ ಆಗತ್ತೆ, ಒಮ್ಮೊಮ್ಮೆ ಅವ್ರು ಲಘು ಬಂದಿರ್ತಾರೆ, ಒಮ್ಮೊಮ್ಮೆ ನಮ್ಮದು ಲೇಟ್ ಆಗತ್ತಾ ಇರ್ತೈತಿ. ಒಮ್ಮೊಮ್ಮೆ ಒಂದು ತಾಸು ನಾವು ಇದು ಮಾಡಬೇಕಾಗತ್ತೆ, ಒಂದೊಂದು ತಾಸು ವೇಟ್ ಮಾಡಬೇಕಾಗತ್ತೆ ಅವ್ರಿಗೆ. ಈ ರೀತಿ ಅದಕ್ಕೆ ನಾವು ಒಂದೊಂದು ಕೂದಲಿಗೆ ಇದು ಮಾಡಿಕೊಂಡು ಮಸಾಜ್ ಕೊಟ್ಟು ಈ ರೀತಿ ನಾನು ಕೂದಲ ಎಲ್ಲನೂ ಇದು ಮಾಡ್ತಾ ಇದ್ದೆ ಕ್ಯೂ. ಹಾಗೆ ತುಂಬಾ ಇಂಟ್ರೆಸ್ಟ್ ಅಂದರೆ ಇವಾಗ ನಾವು ಮಾಡೋ ಕೆಲಸ ಎಷ್ಟು ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅದು ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತೈತಿ ಫ್ರೆಂಡ್ಸ್. ಅದಕ್ಕೆ ನಾನೇ ಉದಾಹರಣೆ. ಯಾಕಂತಂದ್ರೆ ನಾವು ಮಾಡಬೇಕು ಅಂಥೇಳಿ ಮನುಷ್ಯನಾಗ ಏನೇನೋ ಇಟ್ಕೊಂಡು ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಮನಸ್ಸು ಕ್ಲೀನಾಗಿರಬೇಕು ಯಾವಾಗೂ. ಅದೇ ನಮಗೆ ಮಾಡೋಕೆ ನಮಗೆ ಇದು ಮಾಡ್ತೈತಿ. ಇವಾಗ ಮಾಡಬೇಕು ಇದು ಸಕ್ಸಸ್ ಆಗತ್ತಾ ಇಲ್ಲ ಅಂಥೇಳಿ ಯಾವಾಗೂ ನಾವು ಮೊದಲೇ ಇದನ್ನು ಇಟ್ಕೋಬಾರ್ದು. ಇವಾಗ ನಾನು ಆಗತ್ತಾ ಅಂಥೇಳಿ ಮುಂದೆ ಆಗತ್ತಾ ಅಂಥೇಳಿ ನಾನು ಯಾವುದೋ ಒಂದು ಕೆಲಸ ನೋಡ್ರಿ, ಪ್ರತಿಯೊಂದು ಕೆಲಸಕ್ಕೆ ನಾನು ಯಾವುದೋ ಕೈ ಹಾಕಬೇಕಾದ್ರೆ ಇದು ನಾನು ಮಾಡ್ತೀನಿಪ್ಪ ಅನ್ನುವಂಥ ಒಂದು ಗುರಿ ಇಟ್ಕೊಳ್ತೀನಿ. ಇದು ಆಗಂಗಿಲ್ಲ, ನನ್ನ ಕಡೆಯಿಂದ ಸಾಧ್ಯ ಆಗಂಗಿಲ್ಲ ಅಂತಂದ್ರೆ ಸಾಧ್ಯ ಆಗಂಗೇ ಇಲ್ಲ. ಯಾವುದು ನಾವು ನೆಗೆಟಿವ್ ಆಗಿ ಯಾವಾಗೂ ಥಿಂಕಿಂಗ್ ಮಾಡಬಾರ್ದು. ಹಾಗೆ ನಾವು ಯಾವಾಗೂ ಮುಂದಿನ ಗುರಿ ಏನಿದೆಯಲ್ಲ ಅದನ್ನು ನಾವು ಇದನ್ನು ಮಾಡ್ಕೋಬೇಕು. ನಮ್ಮಲ್ಲಿ ಅದೇ ಇಲ್ಲ ಅಂತಲ್ಲ, ನಿಮ್ಮಲ್ಲಿ ಕೂಡ ಇದೆ. ನಾವು ಮಾಡಲೇಬೇಕು ಅಂತಂದ್ರೆ ನಾವು ಮಾಡಲೇಬೇಕು ಅಂತಂದ್ರೆ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಇವಾಗ ನೋಡಿ, ಇವಾಗ ಇದೆಲ್ಲ ಮುಗೀತು, ಸಾಯಂಕಾಲ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ ಇಲ್ಲಿ ಬಂದೆ ನೋಡ್ರಿ, ಕಾರ್ಯಾಲಯಕ್ಕೆ ಬಂದೆ. ಇದು ಬೇರೆ ಕಡೆ ಇತ್ತು. ನಾವು ಬಂದು ಒಂದು ತಾಸಾದರೂ ಇನ್ನೂ ಕೂಡ ಯಾರೋ ಮದುವೆ ಗಂಡಿನ ಕಡೆ ಬಂದಿದ್ರು, ಹೆಣ್ಣಿನ ಕಡೆ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಒಂದು ತಾಸು ವೇಟ್ ಮಾಡಿ ಅದು ಒಂದು ಬೇಜಾರು ಆಗ್ತಾ ಇತ್ತು. ಇವಾಗ ಸಾಯಂಕಾಲದ ಮೇಕಪ್ ಒಂದು ಮಾಡಿದೆ. ಸಾಯಂಕಾಲ ಮೇಕಪ್ ಮಾಡಿದ್ದು ನಾನು ನಿಮಗೆ ಫೋಟೋ ಅವ್ರ ಕಡೆ ಬಿಡಿಸ್ಕೋಬೇಕು, ಬಟ್ ಇನ್ನೂ ಬಿಡಿಸ್ಕೊಂಡಿಲ್ಲ. ಯಾಕಂತಂದ್ರೆ ಇವಾಗ ಬಿಡಿಸ್ಕೋಕೆ ಹೇಳಬೇಕು ನಾನು. ಮತ್ತು ಬೆಳಗ್ಗೆ ಮಾರ್ನಿಂಗ್ ನೋಡ್ರಿ ಅರ್ಶಿನಕ್ಕೆ ಅಂದರೆ ಇವಾಗ ಅರ್ಶಿನ ಶಾಸ್ತ್ರ ಇದೆ ಅಂಥೇಳಿ ಮಾಡ್ತಾಯಿದ್ರು. ಇವಾಗ ಅರ್ಶಿನ ಮುಗಿದ ನಂತರ ಫಸ್ಟ್ ನೇಕಿ ಕಾಳು ಬೀಳ್ತಾವ. ಲೈಟ್ ಹಂಗೆ ಅಷ್ಟೇ ಮೇಕಪ್ ಮಾಡೋಕೆ ಭಾಳ ಬೇಡ, ಯಾಕಂದ್ರೆ ಅರ್ಶಿನ ಎಲ್ಲ ಇದಾಗ್ತೈತಿ, ಮುಖ ಎಲ್ಲ ಬೇಡ ಅಷ್ಟೇನು. ಫೌಂಡೇಶನ್ ಇನ್ನೂ ಹಚ್ಚಲಿಲ್ಲ ನಾನು, ಪೌಡ್ರ್ ಅಷ್ಟು ಇದು ಮಾಡಿಕೊಂಡು ಮಾಡಿದೆ. ಐ ಮೇಕಪ್ ಅಂದರೆ ಸ್ವಲ್ಪ ಕಪ್ಪಿತ್ತು, ಅದಕ್ಕೆ ಸ್ವಲ್ಪ ಐ ಮೇಕಪ್ ಅಷ್ಟೇ ಇದು ಮಾಡಿಕೊಂಡೆ. ನಾನು ಜಾಸ್ತಿ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಇದನ್ನು. ಈಗ ಫಸ್ಟ್ನೇಕಿ ಕಾಳಿಗೆ ಫಸ್ಟ್ ಪಾಪ ಅವರು ಫಸ್ಟ್ನೇಕಿ ಕಾಳಿಗಂತ ವೈಟ್ ಸಾಡಿ ತೊಗೊಂಬಂದಿದ್ದು. ನಮ್ಮ ಕಡೆನೇ ನಾವು ವರ್ಕ್ ಹಾಕ್ಸಿದ್ರು, ಇವರು ಬೇರೆ ಟೇಲರ್ ಇದ್ದರು, ಅವರೇ ನನಗಿದನ್ನು ಕಸ್ಟಮರ್ಗೆ ಹೇಳಿ ಇದು ಮಾಡಿದರು. ಅವರು ಸ್ಟಿಚಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಒಂದು ಆನ್ಲೈನ್ ಕ್ಲಾಸ್ ನಾನು ಹಾಕಿದ್ದೆ ನಾನು, ಅಕ್ಕ ನಿಂದೊಂದು ಹೆಂಗೆ ನೀನು ಸ್ಟಿಚಿಂಗ್ ಮಾಡ್ತೀಯಾ ಅದನ್ನ ಹಾಕು ಅಂಥೇಳಿ. ಅದಕ್ಕೆ ಇವಾಗ ಎಲ್ಲ ಮಾಡಿಬಿಟ್ಟು ಇವಾಗ ನೋಡ್ರಿ ಬ್ರೈಡ್ ಯಾವ ಥರ ಕಾಣ್ತಾ ಇದ್ದಾಳೆ ಅಂಥೇಳಿ, ಮೇಕಪ್ ಯಾವ ರೀತಿ ಬಂದಿದೆ ಅಂಥೇಳಿ ಇನ್ನೊಬ್ಬರು ಕೂಡ ನಂಬರ್ ಇಸ್ಕೊಂಡ್ರು. ಮೇಕಪ್ ಸಖತ್ತಾಗಿ ಬಂದಿದೆ ಅಂಥೇಳಿ ಅದೊಂದು ತುಂಬಾ ಖುಷಿ ಆಯಿತು. ಹಾಗೆ ಹೇರ್ ಸ್ಟೈಲ್ ಆಯಿತು, ಮೇಕಪ್ ಆಯಿತು, ಸಾರಿ ಆಯಿತು, ತುಂಬಾ ಚೆನ್ನಾಗಿ ನೀಟಾಗಿ ಬಂದಿತ್ತು. ಅದು ಹುಡುಗಿನೂ ಖುಷಿ ಪಟ್ಲು, ಅಕ್ಕ ತುಂಬಾ ಚೆನ್ನಾಗಿ ಬಂದಿದೆ ಆ ಮೇಕಪ್ ಅಂಥೇಳಿ. ತುಂಬಾ ಖುಷಿ ಆಯಿತು. ಇಷ್ಟು ಮಾಡಿ ಮನೆಗೆ ಬರುವಷ್ಟರಲ್ಲಿ 3 ಗಂಟೆ ಹೊಡೀತು ನೋಡಿ. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನಮ್ಮದು ರೆಗ್ಯುಲರ್ ಡ್ಯೂಟಿ ಏನಿದೆಯಲ್ಲ ಬಟ್ಟೆ ಅಂದರೆ ಸ್ಟಿಚಿಂಗ್ ಮಾಡೋದು, ಕಟಿಂಗ್ ಮಾಡೋದು ಇದೇ ಮಾಡ್ತಾ ಇರ್ತೀನಿ. ಈ ರೀತಿ ನಾನು ಟೈಮ್ ತೆಗಿತಾ ಇದ್ದೀನಿ ಫ್ರೆಂಡ್ಸ.
ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕಲ್ಲ ಎಲ್ಲನೂ ಒನ್ ಬೈ ಒನ್ ಕೊಡ್ತಾ ಹೋಗ್ತೀನಿ. ಹಾಗೆ ಯಾವ ರೀತಿ ಬಂದಿದೆ ನೋಡಿ, ಹೇರ್ ಸ್ಟೈಲ್ ಆಯಿತು, ಮೇಕಪ್ ಆಯಿತು ಅಂತೇಳಿ. ತುಂಬಾ ಸಾರಿ ನೋಡ್ರಿ ತುಂಬಾ ನೀಟಾಗಿ ಕುಂತಿತ್ತು ಅವರಿಗೆ, ಅವರು ಇಷ್ಟಪಟ್ಟರು, ಎಲ್ಲರೂ ಇಷ್ಟಪಟ್ಟರು. ಸಾರಿ ನೋಡ್ರಿ ಸೈಡ್ ಆಯಿತು, ನೀರಿಗೆ ಆಯಿತು, ತುಂಬಾ ಸಖತ್ತಾಗಿ ಬಂದಿತ್ತು. ಮೇಕಪ್ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು. ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.